ಸಮಾನತೆಗಾಗಿ ಕ್ರಾಂತಿಯನ್ನೇ ನಡೆದ ಅಣ್ಣ ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣ ಕೂಡ ಒಂದು ಜಿಲ್ಲೆ ಆಗಲೇಬೇಕು ಅಂಥೇಳಿ ಕಳೆದ ಹಲವು ವರ್ಷಗಳಿಂದ ಈ ಭಾಗದ ಮಠಾಧೀಶರು ಕಾರ್ಯಕರ್ತರು ಜನರನ್ನ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಕುರಿತು ಮಾತ್ರ ನಮ್ಮ ಜೊತೆ ಬಸವ ಕಲ್ಯಾಣ ಕ್ಷೇತ್ರದ BJP ಶಾಸಕ ಶರಣು ಸಲ್ಗಾರ್ ಅವರು ಇದ್ದಾರೆ. ಸರ್, ಟೋಟಲಿ ಅಣ್ಣ ಬಸವಣ್ಣನ ನಾಡು ಅಣ್ಣ ಬಸವಣ್ಣನ ನಾಡು, ಈ ಒಂದು ನಾಡನ್ನು ಒಂದು ಜಿಲ್ಲೆ ಆಗಬೇಕು ಅಂತೇಳಿ ಸಾಕಷ್ಟು ಮಠಾಧೀಶರದು ಬಸವ ಭಕ್ತರದ್ದು ಒಂದು ಅನಿಸಿಕೆ ಇದೆ. ರಾಜ್ಯದ ಮುಕುಟ ಕೂಡ ಬೀದರ್ ಇದೆ. ಒಂದು ಬಸವ ಕಲ್ಯಾಣನ ಜಿಲ್ಲೆ ಮಾಡ್ಲಿಕ್ಕೆ ನೀವು ಸರ್ಕಾರ ಮೇಲೆ ಯಾವ ರೀತಿ ಒಂದು ನಿಮ್ಮ ನೇತೃತ್ವದಲ್ಲಿ ಏನಾರ ಹೋರಾಟ ಮಾಡ್ತೀರೇನು ಸರ್? ಬಸವ ಕಲ್ಯಾಣ ಇದೊಂದು ಶ್ರೇಷ್ಠ ನೆಲ, ಶ್ರೇಷ್ಠ ಭೂಮಿ. ವಿಶ್ವಗುರು ಬಸವಣ್ಣನವರು ಸಾಕಷ್ಟು ಇತಿಹಾಸ ತಜ್ಞರು ಹೇಳ್ತಾರೆ ಏನಂದ್ರೆ, ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಪರಿಕಲ್ಪನೆಯನ್ನು ಕೊಟ್ಟಂಥ ಶ್ರೇಷ್ಠ ನೆಲ. ಈ ಸ್ಥಳ ಆದಷ್ಟು ಶೀಘ್ರದಲ್ಲಿ ಜಿಲ್ಲಾ ಕೇಂದ್ರವಾಗಿ ಮಾಡಬೇಕಂತೇಳಿ ಸಾಕಷ್ಟು ಬಸವ ಭಕ್ತರ ಆಸೆ ಇದೆ. ನಾನು ಕೂಡ ಈ ನೆಲದ ಒಬ್ಬ ಸೇವಕನಾಗಿ, ಶಾಸಕನಾಗಿ ಬರ್ತಕ್ಕಂಥ ಮುಂದಿನ ಅಧಿವೇಶನದಲ್ಲಿ ಬಸವ ಕಲ್ಯಾಣದ ಸಂಪೂರ್ಣ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಬಸವ ಕಲ್ಯಾಣ ಜಿಲ್ಲಾ ಕೇಂದ್ರವಾಗಿ ಮಾಡ್ರಿ ಅಂತೇಳಿ ಸರ್ಕಾರದ ಮೇಲೆ ನಾನು ಒತ್ತಾಯ ಹಾಕ್ತೇನೆ. ಬಹುತೇಕ ಬಸವ ಕಲ್ಯಾಣ ಅಂತಕ್ಕಂಥದ್ದು, ನೀವು ಬಸವ ಕಲ್ಯಾಣ ಅಂತಕ್ಕಂಥದ್ದು ಎತ್ತಿಟ್ರಿ ಅಂದರೆ ಬೀದರ್ ಜಿಲ್ಲೆಗೂ ಅರ್ಥ ಇಲ್ಲ, ಕರ್ನಾಟಕಕ್ಕೂ ಅರ್ಥ ಇಲ್ಲ, ಅಂಥ ಬಸವ ಕಲ್ಯಾಣ ಇದು. ಹಾಗಾಗಿ ಬಸವ ಕಲ್ಯಾಣ ಆದಷ್ಟು ಶೀಘ್ರದಲ್ಲಿ ಜಿಲ್ಲಾ ಕೇಂದ್ರವಾಗಿ ಮಾಡಬೇಕಂತೇಳಿ ಇಲ್ಲಿನ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಲಿಖಿತ ರೂಪದಲ್ಲಿ ಮತ್ತು ಮೌಖಿಕವಾಗಿ ಅವ್ರಿಗೆ ಹೋಗಿ ಭೇಟಿಯಾಗಿ ನಾನು ವಿನಂತಿಯನ್ನು ಮಾಡಿ, ತಾವು ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರದಲ್ಲಿ ಅನುಭವ ಮಂಟಪದ ಕಾಮಗಾರಿ ಮುಗಿಸಿ ಅನುಭವ ಮಂಟಪ ಲೋಕಾರ್ಪಣೆ ಮಾಡಿ ಟೂರಿಸಂ ಪ್ಲೇಸ್ ಆಗಿ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಆದಷ್ಟು ಜಲ್ದಿ ಈ ಸ್ಥಾನವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡ್ಬೇಕಂತೇಳಿ ನಾನು ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತೇನೆ. ಸರ್, ಈಗ ಒಂದು ಬಸವ ಕಲ್ಯಾಣ ನಾಡಿನ ಜನರಿಗೆ ಒಂದು ಮಾತು, ತಾವು ಒಂದು ಈ ಜಿಲ್ಲಾ ಕೇಂದ್ರ ಮಾಡ್ತೀನಿ, ಹೋರಾಟ ಮಾಡ್ತೀನಿ, ಈ ಸರ್ಕಾರ ಇರ್ಬೋದು, ಮುಂದೆ ನಿಮ್ಮ ಸರ್ಕಾರ ಬಂದಾಗ ಕೂಡ ನಾನು ಮಾಡಿಸ್ತೀನಿ ಅಂತ ಏನೊಂದು ಭರವಸೆ, ಏನು ಮಾತು ಕೊಡ್ತೀರಿ? ನೇತೃತ್ವದಲ್ಲಿ ಹೋರಾಟ ಮಾಡಿ ಟೋಟಲಿ ಸರ್ಕಾರ ಕಣ್ ತೀರಿಸಿದ ಒಂದು ಜಿಲ್ಲಾ ಕೇಂದ್ರ ಮಾಡ್ತೀನಿ ಅಂತ ಏನು ಭರವಸೆ? ಬಸವ ಕಲ್ಯಾಣದ ಮಹಾಜನತೆಗೆ ನಾನು ಭರವಸೆಯನ್ನು ಕೊಡ್ತೇನೆ. ಈ ಅವಧಿ 2 ವರ್ಷ ಆಗಿ ಇನ್ನೂ 3 ವರ್ಷ ಅವಧಿ ಇದೆ. ಈ 3 ವರ್ಷದಲ್ಲಿ ಪ್ರತಿ ಅಧಿವೇಶನ ಆಗಲಿ, ಅವಶ್ಯಕತೆ ಬಿದ್ದಾಗೆಲ್ಲ ಈ ಬಸವ ಕಲ್ಯಾಣನ ಜಿಲ್ಲಾ ಕೇಂದ್ರವಾಗಿ ಮಾಡ್ರಿ ಅಂಥೇಳಿ ನಾನು ಪ್ರಾಮಾಣಿಕವಾದಂಥ ಹೋರಾಟ ನಾನು ಮಾಡ್ತೇನೆ. ಇದ್ರ ಜೊತೆಗೆ ಬಸವ ಕಲ್ಯಾಣದ ಮಹಾಜನತೆಗೆ ತಮಗೆ ವಿಶ್ವಾಸ ಇರಲಿ, 2028ಕ್ಕೆ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ 100ಕ್ಕೆ 100 ಈ ನೆಲದಲ್ಲಿ ಬರ್ತದೆ. ಒಂದು ವೇಳೆ ಕಾಂಗ್ರೆಸ್ಸಿನ ಸರ್ಕಾರ ಒಂದು ವೇಳೆ ಈ ಬಸವ ಕಲ್ಯಾಣನ ಜಿಲ್ಲಾ ಕೇಂದ್ರವಾಗಿ ಅವ್ರ ಹೆಸರು ತೊಗೋತೀರಂದ್ರೆ ನಂದೇನು ತಕರಾರಿಲ್ಲ. ಒಂದು ವೇಳೆ ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಬರ್ತಕ್ಕಂಥ ಮುಂದಿನ ಅವಧಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದೊಳಗೆ 100ಕ್ಕೆ 100 ಬಸವ ಕಲ್ಯಾಣ ಜಿಲ್ಲಾ ಕೇಂದ್ರವಾಗಿ ನಾವು ಮಾಡ್ತೀವಿ. ಸೊ ಇದು ಶಾಸಕ ಶರಣು ಸಲ್ಗಾರ್ ಅವರ ಭರವಸೆ ಅಂತ ಹೇಳ್ಬೋದು. ಅಣ್ಣ ಬಸವಣ್ಣನ ಕರ್ಮಭೂಮಿಯ ಈ ಒಂದು ಬಸವ ಭಕ್ತರಿಗೆ ನಾವು ಮಾತು ಕೊಡ್ತೀವಿ, ಟೋಟಲಿ ಈ ಸರ್ಕಾರದಲ್ಲಿ ಕೂಡ ಹೋರಾಟ ಮಾಡ್ತೀವಿ, ಬಸವ ಕಲ್ಯಾಣನ ಜಿಲ್ಲಾ ಕೇಂದ್ರ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಕಾಂಗ್ರೆಸ್ ಪಕ್ಷದವರು ಅಣ್ಣ ಬಸವಣ್ಣ ಕರ್ಮಭೂಮಿ ಜಿಲ್ಲಾ ಕೇಂದ್ರ ಮಾಡ್ಲಿಕ್ಕೆ ಕೈ ಕೊಟ್ಟರೆ ಮುಂದೆ ಬರೋ ದಿನಗಳಲ್ಲಿ BJP ಸರ್ಕಾರ ಬಂದೇ ಬರ್ತದೆ, ನಾವು ಈ ಪುಣ್ಯ ಕ್ಷೇತ್ರನ ಜಿಲ್ಲಾ ಕೇಂದ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸಮಾನತೆಗಾಗಿ ಕ್ರಾಂತಿಯನ್ನೇ ನಡೆದ ಅಣ್ಣ ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣ ಕೂಡ ಒಂದು ಜಿಲ್ಲೆ ಆಗಲೇಬೇಕು ಅಂಥೇಳಿ ಕಳೆದ ಹಲವು ವರ್ಷಗಳಿಂದ ಈ ಭಾಗದ ಮಠಾಧೀಶರು ಕಾರ್ಯಕರ್ತರು ಜನರನ್ನ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಕುರಿತು ಮಾತ್ರ ನಮ್ಮ ಜೊತೆ ಬಸವ ಕಲ್ಯಾಣ ಕ್ಷೇತ್ರದ BJP ಶಾಸಕ ಶರಣು ಸಲ್ಗಾರ್ ಅವರು ಇದ್ದಾರೆ. ಸರ್, ಟೋಟಲಿ ಅಣ್ಣ ಬಸವಣ್ಣನ ನಾಡು, ಈ ಒಂದು ನಾಡನ್ನು ಒಂದು ಜಿಲ್ಲೆ ಆಗಬೇಕು ಅಂತೇಳಿ ಸಾಕಷ್ಟು ಮಠಾಧೀಶರದು ಬಸವ ಭಕ್ತರದ್ದು ಒಂದು ಅನಿಸಿಕೆ ಇದೆ. ರಾಜ್ಯದ ಮುಕುಟ ಕೂಡ ಬೀದರ್ ಇದೆ. ಒಂದು ಬಸವ ಕಲ್ಯಾಣನ ಜಿಲ್ಲೆ ಮಾಡ್ಲಿಕ್ಕೆ ನೀವು ಸರ್ಕಾರ ಮೇಲೆ ಯಾವ ರೀತಿ ಒಂದು ನಿಮ್ಮ ನೇತೃತ್ವದಲ್ಲಿ ಏನಾರ ಹೋರಾಟ ಮಾಡ್ತೀರೇನು ಸರ್? ಬಸವ ಕಲ್ಯಾಣ ಇದೊಂದು ಶ್ರೇಷ್ಠ ನೆಲ, ಶ್ರೇಷ್ಠ ಭೂಮಿ. ವಿಶ್ವಗುರು ಬಸವಣ್ಣನವರು ಸಾಕಷ್ಟು ಇತಿಹಾಸ ತಜ್ಞರು ಹೇಳ್ತಾರೆ ಏನಂದ್ರೆ, ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಪರಿಕಲ್ಪನೆಯನ್ನು ಕೊಟ್ಟಂಥ ಶ್ರೇಷ್ಠ ನೆಲ. ಈ ಸ್ಥಳ ಆದಷ್ಟು ಶೀಘ್ರದಲ್ಲಿ ಜಿಲ್ಲಾ ಕೇಂದ್ರವಾಗಿ ಮಾಡಬೇಕಂತೇಳಿ ಸಾಕಷ್ಟು ಬಸವ ಭಕ್ತರ ಆಸೆ ಇದೆ. ನಾನು ಕೂಡ ಈ ನೆಲದ ಒಬ್ಬ ಸೇವಕನಾಗಿ, ಶಾಸಕನಾಗಿ ಬರ್ತಕ್ಕಂಥ ಮುಂದಿನ ಅಧಿವೇಶನದಲ್ಲಿ ಬಸವ ಕಲ್ಯಾಣದ ಸಂಪೂರ್ಣ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಬಸವ ಕಲ್ಯಾಣ ಜಿಲ್ಲಾ ಕೇಂದ್ರವಾಗಿ ಮಾಡ್ರಿ ಅಂತೇಳಿ ಸರ್ಕಾರದ ಮೇಲೆ ನಾನು ಒತ್ತಾಯ ಹಾಕ್ತೇನೆ. ಬಹುತೇಕ ಬಸವ ಕಲ್ಯಾಣ ಅಂತಕ್ಕಂಥದ್ದು, ನೀವು ಬಸವ ಕಲ್ಯಾಣ ಅಂತಕ್ಕಂಥದ್ದು ಎತ್ತಿಟ್ರಿ ಅಂದರೆ ಬೀದರ್ ಜಿಲ್ಲೆಗೂ ಅರ್ಥ ಇಲ್ಲ, ಕರ್ನಾಟಕಕ್ಕೂ ಅರ್ಥ ಇಲ್ಲ,
ಅಂಥ ಬಸವ ಕಲ್ಯಾಣ ಇದು. ಹಾಗಾಗಿ ಬಸವ ಕಲ್ಯಾಣ ಆದಷ್ಟು ಶೀಘ್ರದಲ್ಲಿ ಜಿಲ್ಲಾ ಕೇಂದ್ರವಾಗಿ ಮಾಡಬೇಕಂತೇಳಿ ಇಲ್ಲಿನ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಲಿಖಿತ ರೂಪದಲ್ಲಿ ಮತ್ತು ಮೌಖಿಕವಾಗಿ ಅವರಿಗೆ ಹೋಗಿ ಭೇಟಿಯಾಗಿ ನಾನು ವಿನಂತಿಯನ್ನು ಮಾಡಿ, ತಾವು ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರದಲ್ಲಿ ಅನುಭವ ಮಂಟಪದ ಕಾಮಗಾರಿ ಮುಗಿಸಿ ಅನುಭವ ಮಂಟಪ ಲೋಕಾರ್ಪಣೆ ಮಾಡಿ ಟೂರಿಸಂ ಪ್ಲೇಸ್ ಆಗಿ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಆದಷ್ಟು ಜಲ್ದಿ ಈ ಸ್ಥಾನವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡ್ಬೇಕಂತೇಳಿ ನಾನು ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತೇನೆ. ಸರ್, ಈಗ ಒಂದು ಬಸವ ಕಲ್ಯಾಣ ನಾಡಿನ ಜನರಿಗೆ ಒಂದು ಮಾತು ತಾವು ಈ ಜಿಲ್ಲಾ ಕೇಂದ್ರ ಮಾಡ್ತೀನಿ, ಹೋರಾಟ ಮಾಡ್ತೀನಿ, ಈ ಸರ್ಕಾರ ಇರ್ಬೋದು, ಮುಂದೆ ನಿಮ್ಮ ಸರ್ಕಾರ ಬಂದಾಗ ಕೂಡ ನಾನು ಮಾಡಿಸ್ತೀನಿ ಅಂತ ಏನೊಂದು ಭರವಸೆ, ಏನು ಮಾತು ಕೊಡ್ತೀರಿ? ನೇತೃತ್ವದಲ್ಲಿ ಹೋರಾಟ ಮಾಡಿ ಟೋಟಲಿ ಸರ್ಕಾರ ಕಣ್ ತೀರಿಸಿದ ಒಂದು ಜಿಲ್ಲಾ ಕೇಂದ್ರ ಮಾಡ್ತೀನಿ ಅಂತ ಏನು ಭರವಸೆ? ಬಸವ ಕಲ್ಯಾಣದ ಮಹಾಜನತೆಗೆ ನಾನು ಭರವಸೆಯನ್ನು ಕೊಡ್ತೇನೆ. ಈ ಅವಧಿ 2 ವರ್ಷ ಆಗಿ ಇನ್ನೂ 3 ವರ್ಷ ಅವಧಿ ಇದೆ. ಈ 3 ವರ್ಷದಲ್ಲಿ ಪ್ರತಿ ಅಧಿವೇಶನ ಆಗಲಿ, ಅವಶ್ಯಕತೆ ಬಿದ್ದಾಗೆಲ್ಲ ಈ ಬಸವ ಕಲ್ಯಾಣನ ಜಿಲ್ಲಾ ಕೇಂದ್ರವಾಗಿ ಮಾಡ್ರಿ ಅಂಥೇಳಿ ನಾನು ಪ್ರಾಮಾಣಿಕವಾದಂಥ ಹೋರಾಟ ನಾನು ಮಾಡ್ತೇನೆ. ಇದ್ರ ಜೊತೆಗೆ ಬಸವ ಕಲ್ಯಾಣದ ಮಹಾಜನತೆಗೆ ತಮಗೆ ವಿಶ್ವಾಸ ಇರಲಿ, 2028ಕ್ಕೆ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ 100ಕ್ಕೆ 100 ಈ ನೆಲದಲ್ಲಿ ಬರ್ತದೆ. ಒಂದು ವೇಳೆ ಕಾಂಗ್ರೆಸ್ಸಿನ ಸರ್ಕಾರ ಒಂದು ವೇಳೆ ಈ ಬಸವ ಕಲ್ಯಾಣನ ಜಿಲ್ಲಾ ಕೇಂದ್ರವಾಗಿ ಅವ್ರ ಹೆಸರು ತೊಗೋತೀರಂದ್ರೆ ನಂದೇನು ತಕರಾರಿಲ್ಲ. ಒಂದು ವೇಳೆ ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಬರ್ತಕ್ಕಂಥ ಮುಂದಿನ ಅವಧಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದೊಳಗೆ 100ಕ್ಕೆ 100 ಬಸವ ಕಲ್ಯಾಣ ಜಿಲ್ಲಾ ಕೇಂದ್ರವಾಗಿ ನಾವು ಮಾಡ್ತೀವಿ. ಸೊ ಇದು ಶಾಸಕ ಶರಣು ಸಲ್ಗಾರ್ ಅವರ ಭರವಸೆ ಅಂತ ಹೇಳ್ಬೋದು. ಅಣ್ಣ ಬಸವಣ್ಣನ ಕರ್ಮಭೂಮಿಯ ಈ ಒಂದು ಬಸವ ಭಕ್ತರಿಗೆ ನಾವು ಮಾತು ಕೊಡ್ತೀವಿ, ಟೋಟಲಿ ಈ ಸರ್ಕಾರದಲ್ಲಿ ಕೂಡ ಹೋರಾಟ ಮಾಡ್ತೀವಿ, ಬಸವ ಕಲ್ಯಾಣನ ಜಿಲ್ಲಾ ಕೇಂದ್ರ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಕಾಂಗ್ರೆಸ್ ಪಕ್ಷದವರು ಅಣ್ಣ ಬಸವಣ್ಣ ಕರ್ಮಭೂಮಿ ಜಿಲ್ಲಾ ಕೇಂದ್ರ ಮಾಡ್ಲಿಕ್ಕೆ ಕೈ ಕೊಟ್ಟರೆ ಮುಂದೆ ಬರೋ ದಿನಗಳಲ್ಲಿ BJP ಸರ್ಕಾರ ಬಂದೇ ಬರ್ತದೆ, ನಾವು ಈ ಪುಣ್ಯ ಕ್ಷೇತ್ರನ ಜಿಲ್ಲಾ ಕೇಂದ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸಮಾನತೆಗಾಗಿ ಕ್ರಾಂತಿಯನ್ನೇ ನಡೆದ ಅಣ್ಣ ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣ ಕೂಡ ಒಂದು ಜಿಲ್ಲೆ ಆಗಲೇಬೇಕು ಅಂಥೇಳಿ ಕಳೆದ ಹಲವು ವರ್ಷಗಳಿಂದ ಈ ಭಾಗದ ಮಠಾಧೀಶರು, ಕಾರ್ಯಕರ್ತರು, ಜನರನ್ನ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಕುರಿತು ಮಾತ್ರ ನಮ್ಮ ಜೊತೆ ಬಸವ ಕಲ್ಯಾಣ ಕ್ಷೇತ್ರದ BJP ಶಾಸಕ ಶರಣು ಸಲ್ಗಾರ್ ಅವರು ಇದ್ದಾರೆ. ಸರ್, ಟೋಟಲಿ ಅಣ್ಣ ಬಸವಣ್ಣನ ನಾಡು ಈ ಒಂದು ನಾಡನ್ನು ಒಂದು ಜಿಲ್ಲೆ ಆಗಬೇಕು ಅಂತೇಳಿ ಸಾಕಷ್ಟು ಮಠಾಧೀಶರದು, ಬಸವ ಭಕ್ತರದ್ದು ಒಂದು ಅನಿಸಿಕೆ ಇದೆ. ರಾಜ್ಯದ ಮುಕುಟ ಕೂಡ ಬೀದರ್ ಇದೆ. ಒಂದು ಬಸವ ಕಲ್ಯಾಣನ ಜಿಲ್ಲೆ ಮಾಡ್ಲಿಕ್ಕೆ ನೀವು ಸರ್ಕಾರ ಮೇಲೆ ಯಾವ ರೀತಿ ಒಂದು ನಿಮ್ಮ ನೇತೃತ್ವದಲ್ಲಿ ಏನಾರ ಹೋರಾಟ ಮಾಡ್ತೀರೇನು ಸರ್? ಬಸವ ಕಲ್ಯಾಣ ಇದೊಂದು ಶ್ರೇಷ್ಠ ನೆಲ, ಶ್ರೇಷ್ಠ ಭೂಮಿ. ವಿಶ್ವಗುರು ಬಸವಣ್ಣನವರು ಸಾಕಷ್ಟು ಇತಿಹಾಸ ತಜ್ಞರು ಹೇಳ್ತಾರೆ ಏನಂದ್ರೆ, ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಪರಿಕಲ್ಪನೆಯನ್ನು ಕೊಟ್ಟಂಥ ಶ್ರೇಷ್ಠ ನೆಲ. ಈ ಸ್ಥಳ ಆದಷ್ಟು ಶೀಘ್ರದಲ್ಲಿ ಜಿಲ್ಲಾ ಕೇಂದ್ರವಾಗಿ ಮಾಡಬೇಕಂತೇಳಿ ಸಾಕಷ್ಟು ಬಸವ ಭಕ್ತರ ಆಸೆ ಇದೆ. ನಾನು ಕೂಡ ಈ ನೆಲದ ಒಬ್ಬ ಸೇವಕನಾಗಿ, ಶಾಸಕನಾಗಿ ಬರ್ತಕ್ಕಂಥ ಮುಂದಿನ ಅಧಿವೇಶನದಲ್ಲಿ ಬಸವ ಕಲ್ಯಾಣದ ಸಂಪೂರ್ಣ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಬಸವ ಕಲ್ಯಾಣ ಜಿಲ್ಲಾ ಕೇಂದ್ರ ಆಗಿ ಮಾಡ್ರಿ ಅಂತೇಳಿ ಸರ್ಕಾರದ ಮೇಲೆ ನಾನು ಒತ್ತಾಯ ಹಾಕ್ತೇನೆ. ಬಹುತೇಕ ಬಸವ ಕಲ್ಯಾಣ ಅಂತಕ್ಕಂಥದ್ದು, ನೀವು ಬಸವ ಕಲ್ಯಾಣ ಅಂತಕ್ಕಂಥದ್ದು ಎತ್ತಿಟ್ರಿ ಅಂದರೆ ಬೀದರ್ ಜಿಲ್ಲೆಗೂ ಅರ್ಥ ಇಲ್ಲ, ಕರ್ನಾಟಕಕ್ಕೂ ಅರ್ಥ ಇಲ್ಲ, ಅಂಥ ಬಸವ ಕಲ್ಯಾಣ ಇದು. ಹಾಗಾಗಿ ಬಸವ ಕಲ್ಯಾಣ ಆದಷ್ಟು ಶೀಘ್ರದಲ್ಲಿ ಜಿಲ್ಲಾ ಕೇಂದ್ರವಾಗಿ ಮಾಡಬೇಕಂತೇಳಿ ಇಲ್ಲಿನ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಲಿಖಿತ ರೂಪದಲ್ಲಿ ಮತ್ತು ಮೌಖಿಕವಾಗಿ ಅವರಿಗೆ ಹೋಗಿ ಭೇಟಿಯಾಗಿ ನಾನು ವಿನಂತಿಯನ್ನು ಮಾಡಿ, ತಾವು ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರದಲ್ಲಿ ಅನುಭವ ಮಂಟಪದ ಕಾಮಗಾರಿ ಮುಗಿಸಿ ಅನುಭವ ಮಂಟಪ ಲೋಕಾರ್ಪಣೆ ಮಾಡಿ ಟೂರಿಸಂ ಪ್ಲೇಸ್ ಆಗಿ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಆದಷ್ಟು ಜಲ್ದಿ ಈ ಸ್ಥಾನವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡ್ಬೇಕಂತೇಳಿ ನಾನು ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತೇನೆ. ಸರ್, ಈಗ ಒಂದು ಬಸವ ಕಲ್ಯಾಣ ನಾಡಿನ ಜನರಿಗೆ ಒಂದು ಮಾತು ತಾವು ಈ ಜಿಲ್ಲಾ ಕೇಂದ್ರ ಮಾಡ್ತೀನಿ, ಹೋರಾಟ ಮಾಡ್ತೀನಿ, ಈ ಸರ್ಕಾರ ಇರ್ಬೋದು, ಮುಂದೆ ನಿಮ್ಮ ಸರ್ಕಾರ ಬಂದಾಗ ಕೂಡ ನಾನು ಮಾಡಿಸ್ತೀನಿ ಅಂತ ಏನೊಂದು ಭರವಸೆ, ಏನು ಮಾತು ಕೊಡ್ತೀರಿ? ನೇತೃತ್ವದಲ್ಲಿ ಹೋರಾಟ ಮಾಡಿ ಟೋಟಲಿ ಸರ್ಕಾರ ಕಣ್ ತೀರಿಸಿದ ಒಂದು ಜಿಲ್ಲಾ ಕೇಂದ್ರ ಮಾಡ್ತೀನಿ ಅಂತ ಏನು ಭರವಸೆ? ಬಸವ ಕಲ್ಯಾಣದ ಮಹಾಜನತೆಗೆ ನಾನು ಭರವಸೆಯನ್ನು ಕೊಡ್ತೇನೆ. ಈ ಅವಧಿ 2 ವರ್ಷ ಆಗಿ ಇನ್ನೂ 3 ವರ್ಷ ಅವಧಿ ಇದೆ. ಈ 3 ವರ್ಷದಲ್ಲಿ ಪ್ರತಿ ಅಧಿವೇಶನ ಆಗಲಿ, ಅವಶ್ಯಕತೆ ಬಿದ್ದಾಗೆಲ್ಲ ಈ ಬಸವ ಕಲ್ಯಾಣನ ಜಿಲ್ಲಾ ಕೇಂದ್ರವಾಗಿ ಮಾಡ್ರಿ ಅಂಥೇಳಿ ನಾನು ಪ್ರಾಮಾಣಿಕವಾದಂಥ ಹೋರಾಟ ನಾನು ಮಾಡ್ತೇನೆ. ಇದ್ರ ಜೊತೆಗೆ ಬಸವ ಕಲ್ಯಾಣದ ಮಹಾಜನತೆಗೆ ತಮಗೆ ವಿಶ್ವಾಸ ಇರಲಿ, 2028ಕ್ಕೆ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ
ನೂರಕ್ಕೆ ನೂರು ಈ ನೆಲದಲ್ಲಿ ಬರ್ತದೆ. ಒಂದು ವೇಳೆ ಕಾಂಗ್ರೆಸ್ಸಿನ ಸರ್ಕಾರ ಒಂದು ವೇಳೆ ಈ ಬಸವ ಕಲ್ಯಾಣನ ಜಿಲ್ಲಾ ಕೇಂದ್ರವಾಗಿ ಅವ್ರ ಹೆಸರು ತಗೋತೀರಂದ್ರೆ ನಂದೇನು ತಕರಾರಿಲ್ಲ. ಒಂದು ವೇಳೆ ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಬರ್ತಕ್ಕಂಥ ಮುಂದಿನ ಅವಧಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದೊಳಗೆ 100ಕ್ಕೆ 100 ಬಸವ ಕಲ್ಯಾಣ ಜಿಲ್ಲಾ ಕೇಂದ್ರವಾಗಿ ನಾವು ಮಾಡ್ತೀವಿ. ಸೊ ಇದು ಶಾಸಕ ಶರಣು ಸಲ್ಗಾರ್ ಅವರ ಭರವಸೆ ಅಂತ ಹೇಳ್ಬೋದು. ಅಣ್ಣ ಬಸವಣ್ಣನ ಕರ್ಮಭೂಮಿಯ ಈ ಒಂದು ಬಸವ ಭಕ್ತರಿಗೆ ನಾವು ಮಾತು ಕೊಡ್ತೀವಿ, ಟೋಟಲಿ ಈ ಸರ್ಕಾರದಲ್ಲಿ ಕೂಡ ಹೋರಾಟ ಮಾಡ್ತೀವಿ, ಬಸವ ಕಲ್ಯಾಣನ ಜಿಲ್ಲಾ ಕೇಂದ್ರ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಕಾಂಗ್ರೆಸ್ ಪಕ್ಷದವರು ಅಣ್ಣ ಬಸವಣ್ಣ ಕರ್ಮಭೂಮಿ ಜಿಲ್ಲಾ ಕೇಂದ್ರ ಮಾಡ್ಲಿಕ್ಕೆ ಕೈ ಕೊಟ್ಟರೆ ಮುಂದೆ ಬರೋ ದಿನಗಳಲ್ಲಿ BJP ಸರ್ಕಾರ ಬಂದೇ ಬರ್ತದೆ, ನಾವು ಈ ಪುಣ್ಯ ಕ್ಷೇತ್ರನ ಜಿಲ್ಲಾ ಕೇಂದ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.